ರಾಜಧಾನಿ ಬೆಂಗಳೂರಲ್ಲಿ ಯಾರು ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದೇ ಕಾರಣಕ್ಕೇನೋ ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಚಾರ ಅಂದರೆ ಇವರೆಲ್ಲರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ನಮ್ಮ ರಾಜಕಾರಣಿಗಳಿಗೆ ವೋಟ್ ಬೇಕು. ವೋಟ್ ಹಾಕಿದ ಮೇಲೆ ಮತದಾರ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಿಗೆ ಯಾರು ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಬೇಕು. ಗೆದ್ದ ಮೇಲೆ ವಿಧಾನಸೌಧದ ಎಸಿ ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಅಬ್ಬರ. ನಮ್ಮ ರಾಜಕಾರಣಿಗಳ ಬೈಗಳ್ಳತನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ನೆರೆಯ ಬಾಂಗ್ಲಾದೇಶದಿಂದ ಕರ್ನಾಟಕದ ರಾಜಧಾನಿಗೆ ಬಂದು ಇಲ್ಲಿ ಅವರ ಕೆಲಸ ಕಿತ್ಕೊಳ್ತಾ ಇರುವಂತ ಅಕ್ರಮ ವಲಸಿಗರನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಹಗಲಿನಲ್ಲಿ ಸೆಕ್ಯೂರಿಟಿ ಗಾರ್ಡ್, ರಾತ್ರಿ ಆಟೋ ಡ್ರೈವರ್ಸ್. ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ, ದಾಖಲೆಯ ಅಗತ್ಯತೆ ಇಲ್ಲ. ವಿಡಿಯೋ ಮಾಡಿ ರಾಜಾರೋಷವಾಗಿ ಆಹ್ವಾನಿಸಿದ ಯುವಕರು. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ আলার বাড়িয়ে যেন ডিউটি তারে ধরি আমরা ফটো ফটো মারছি আর ওই তো হে বাড়িয়েগিরি করে সিকিউরিটি ডিউটি করে 12,000 পেমেন্ট পায় আর ও নাইটে 9,000 টাকা আর দিনে 11,000 টাকা। আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দিবে আর হবি পাই তারা কোনটা ভরসা হয় না। ফটো লাগাইলে আছে দেখিলে জসিম ভাই অলরেডি দাঁড়িয়ে আছে হয় যাটু খাল্লাওয়ালি খরচ M0 क्या কিসে ওকাত দিগারা সর M0 क्या গাড়ি এখন লিয়া তো ড্রাইভিং লাইসেন্স নাই কোনকে খান্তা পড়তে ফেলাই। আরে एक काम कर तू एक काम कर প্রধান সিকিউরিটি করতে ইউনিফর্ম লাগাইলো সিকিউরিটি কর পুরো অসুবিধা না কাম করতে ভাই আমরা ಸಿಕ್ಯೂರಿಟಿ ಡ್ಯೂಟಿ করে আর মানুষে দেখলে বুঝলি। ಕೇಳಿದ್ರಲ್ಲ, ನಮ್ಮ ಮಧ್ಯದಲ್ಲೇ ಪರದೇಶದಿಂದ ಬಂದವರು ಹೇಗೆಲ್ಲ ವಾಸ ಮಾಡ್ತಿದ್ದಾರೆ ಅಂತ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದು ನಮ್ಮ BBMPಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಲ್ಲಿ ಯಾರು ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದೇ ಕಾರಣಕ್ಕೇನೋ ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಚಾರ ಅಂದರೆ ಇವರೆಲ್ಲರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ನಮ್ಮ ರಾಜಕಾರಣಿಗಳಿಗೆ ವೋಟ್ ಬೇಕು. ವೋಟ್ ಹಾಕಿದ ಮೇಲೆ ಮತದಾರ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಿಗೆ ಯಾರು ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಬೇಕು. ಗೆದ್ದ ಮೇಲೆ ವಿಧಾನಸೌಧದ ಎಸಿ ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಅಬ್ಬರ. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ ಅಲಾರ್ ನಮ್ಮ ರಾಜಕಾರಣಿಗಳ ಬೈಗಳ್ಳತನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ನೆರೆಯ ಬಾಂಗ್ಲಾದೇಶದಿಂದ ಕರ್ನಾಟಕದ ರಾಜಧಾನಿಗೆ ಬಂದು ಇಲ್ಲಿ ಅವರ ಕೆಲಸ ಕಿತ್ಕೊಳ್ತಾ ಇರುವಂತ ಅಕ್ರಮ ವಲಸಿಗರನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಹಗಲಿನಲ್ಲಿ ಸೆಕ್ಯೂರಿಟಿ ಗಾರ್ಡ್, ರಾತ್ರಿ ಆಟೋ ಡ್ರೈವರ್ಸ್. ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ, ದಾಖಲೆಯ ಅಗತ್ಯತೆ ಇಲ್ಲ. ವಿಡಿಯೋ ಮಾಡಿ ರಾಜಾರೋಷವಾಗಿ ಆಹ್ವಾನಿಸಿದ ಯುವಕರು. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ আলার বাড়িয়ে যেন ডিউটি তারে ধরি আমরা ফটো ফটো মারছি আর ওই তো হে বাড়িয়েগিরি করে সিকিউরিটি ডিউটি করে 12,000 পেমেন্ট পায় আর ও নাইটে 9,000 টাকা আর দিনে 11,000 টাকা। আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দিবে আর হবি পাই তারা কোনটা ভরসা হয় না। ফটো লাগাইলে আছে দেখিলে জসিম ভাই অলরেডি দাঁড়িয়ে আছে হয় যাটু খাল্লাওয়ালি খরচ M0 क्या কিসে ওকাত দিগারা সর M0 क्या গাড়ি এখন লিয়া তো ড্রাইভিং লাইসেন্স নাই কোনকে খান্তা পড়তে ফেলাই। আরে एक काम कर तू एक काम कर প্রধান সিকিউরিটি করতে ইউনিফর্ম লাগাইলো সিকিউরিটি কর পুরো অসুবিধা না কাম করতে ভাই আমরা
তোরা জুয়া করি না বাড়িয়ে সিকিউরিಟಿ ಡ್ಯೂಟಿ করে আর মানুষে দেখলে বুঝলি ಕೇಳಿದ್ರಲ್ಲ, ನಮ್ಮ ಮಧ್ಯದಲ್ಲೇ ಪರದೇಶದಿಂದ ಬಂದವರು ಹೇಗೆಲ್ಲ ವಾಸ ಮಾಡ್ತಿದ್ದಾರೆ ಅಂತ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದು ನಮ್ಮ ಬಿಬಿಎಂಪಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಲ್ಲಿ ಯಾರು ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದೇ ಕಾರಣಕ್ಕೇನೋ ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಚಾರ ಅಂದರೆ ಇವರೆಲ್ಲರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ನಮ್ಮ ರಾಜಕಾರಣಿಗಳಿಗೆ ವೋಟ್ ಬೇಕು. ವೋಟ್ ಹಾಕಿದ ಮೇಲೆ ಮತದಾರ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಿಗೆ ಯಾರು ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಬೇಕು. ಗೆದ್ದ ಮೇಲೆ ವಿಧಾನಸೌಧದ ಎಸಿ ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಅಬ್ಬರ. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ ಅಲರ್ಟ್. ನಮ್ಮ ರಾಜಕಾರಣಿಗಳ ಬೈಗಳ್ಳತನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾ ಬಯಲು ಮಾಡಿದೆ. ನೆರೆಯ ಬಾಂಗ್ಲಾದೇಶದಿಂದ ಕರ್ನಾಟಕದ ರಾಜಧಾನಿಗೆ ಬಂದು ಇಲ್ಲಿ ಅವರ ಕೆಲಸ ಕಿತ್ಕೊಳ್ತಾ ಇರುವಂತ ಅಕ್ರಮ ವಲಸಿಗರನ್ನ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಹಗಲಿನಲ್ಲಿ ಸೆಕ್ಯೂರಿಟಿ ಗಾರ್ಡ್, ರಾತ್ರಿ ಆಟೋ ಡ್ರೈವರ್ಸ್. ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ, ದಾಖಲೆಯ ಅಗತ್ಯತೆ ಇಲ್ಲ. ವಿಡಿಯೋ ಮಾಡಿ ರಾಜಾರೋಷವಾಗಿ ಆಹ್ವಾನಿಸಿದ ಯುವಕರು. ಸಿಕ್ಯೂರಿಟಿ ಡ್ಯೂಟಿ ವಾಚ್ಮ್ಯಾನ್ ಅಲರ್ বাড়িয়ে যেন নামকে তারে তারে ধরি আমরা ফটো ফটো মারছি আর ওই তো হে বাড়িয়েগিরি করে সিকিউরিটি ডিউটি করে 12,000 পেমেন্ট পায় আর ও নাইটে 9,000 টাকা আর দিনে 11,000 টাকা। আচ্ছা আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দিবে আর হবি পাই তারা কোনটা ভরসা হয় না। ফটো লাগাইলে আছে দেখিলে আর জসিম ভাই তো অলরেডি দাঁড়িয়ে আছে। হয় যাটু খাল্লাওয়ালি খরচ এনজিরো কিয়া কিসে ওকাত দিগারা সর এনজিরো কিয়া গাড়ি এখন লিয়া তো ড্রাইভিং লাইসেন্স নাই কোনকে খান্তা পড়তে ফেলাই। আরে एक काम कर तूने एक काम कर प्रधान सिक्योरिटी कर यूनिफॉर्म लगाई लो सिक्योरिटी कर কোনো অসুবিধা না কাম করতে ভাই আমরা তোরা জুয়া করি না বাড়িয়ে সিকিউরিটি ಡ್ಯೂಟಿ করে আর মানুষে দেখলে বুঝলি ಕೇಳಿದ್ರಲ್ಲ, ನಮ್ಮ ಮಧ್ಯದಲ್ಲೇ ಪರದೇಶದಿಂದ ಬಂದವರು ಹೇಗೆಲ್ಲ ವಾಸ ಮಾಡ್ತಿದ್ದಾರೆ ಅಂತ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದು ನಮ್ಮ ಬಿಬಿಎಂಪಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿ ಬೆಂಗಳೂರಲ್ಲಿ ಯಾರು ಬೇಕಾದರೂ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದೇ ಕಾರಣಕ್ಕೇನೋ ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಬಂದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಚಾರ ಅಂದರೆ ಇವರೆಲ್ಲರೂ ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ನಮ್ಮ ರಾಜಕಾರಣಿಗಳಿಗೆ ವೋಟ್ ಬೇಕು. ವೋಟ್ ಹಾಕಿದ ಮೇಲೆ ಮತದಾರ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರಿಗೆ ಯಾರು ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಬೇಕು. ಗೆದ್ದ ಮೇಲೆ ವಿಧಾನಸೌಧದ ಎಸಿ ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ,